ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿರುವ ಇದೊಂದು ಪುಡಿಯನ್ನು ಬಳಸಿ ನಿಮ್ಮ ಗಿಡದಲ್ಲಿ ಎಲೆ ಕರಗುವ ರೋಗ ಅಥವಾ ಸುರುಳಿ ರೋಗ ಈ ರೀತಿ ಚಿಗುರುಗಳು ಒಣಗೋಗ್ತಿದ್ರೆ, ಅದಲ್ಲದೆ ಈ ಬೇಸಿಗೆ ಕಾಲದಲ್ಲಿ ಕೂಡ ಅತಿಯಾದ ಬಿಸಿಲಿನಿಂದ ಒಣಗ್ಬೋದು. ಗಿಡಕ್ಕೆ ದಾಳಿ ಕೂಡ ಸ್ಪೈಡರ್ ಮಿಡ್ಸ್ ಕೂಡ ಇರೋದ್ರಿಂದ ಈ ಗಿಡವನ್ನು ಆಕ್ರಮಿಸುತ್ತವೆ. ಎಷ್ಟೇ ಸ್ಪ್ರೈ ಮಾಡಿದರೂ ಕೂಡ ಹೋಗ್ತಾನೆ ಇರಲ್ಲ. ಇದು ಗೊಬ್ಬರ ಹಾಕಿದ್ರು ಫ್ರೆಂಡ್ಸ್, ನಾವು ಎಷ್ಟೇ ಗೊಬ್ಬರ ಹಾಕಿ ಗಿಡಗಳನ್ನ ಬೆಳೆಸಿದ್ರೂ ಕೂಡ ಈ ಸ್ಪೈಡರ್ ಮಿಡ್ಸ್ ಇಂದ ಚಿಗುರುಗಳೇ ಎಲ್ಲ ನಾಶವಾಗ್ತಾ ಹೋಗ್ಬಿಡುತ್ತೆ. ಈ ರೀತಿ ಹಳದಿಯಾಗಿರುವ ಎಲೆಗಳನ್ನ ನೀವು ಕಿತ್ತು ಹಾಕ್ಬೋದು. ನೋಡ್ಬೋದು ಆ ಕಡ್ಡಿ ಸುತ್ತ ಯಾವ ಥರ ಎಲೆಗಳಿವೆ ಅಂತ. ಅದು ಕೈಯಲ್ಲಿ ಅಂದರೆ ಸಾಕು, ಅದರ ಎಲೆಗಳೆಲ್ಲ ಉದುರುತ್ತಾ ಇದೆ. ಈ ಸ್ಪೈಡರ್ ಮಿಡ್ಸಿಂದನೂ ಕೂಡ ಈ ಥರ ಆಗುತ್ತೆ. ಅದರಿಂದ ನಾವು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಈ ಥರ ನಾವು ಸ್ಪ್ರೇ ಮಾಡ್ಕೊಂಡು ಹೋಗ್ತಾ ಇದ್ದರೆ ಇನ್ನೇನಿಲ್ಲ, ಮನೇಲಿ ಸಿಗೋಂಥ ವಸ್ತುನೇ ಬೇಕಿಂಗ್ ಸೋಡಾ ತೊಗೊಂಡು ನಾವು ಈ 1 ಲೀಟ್ರಿಗೆ ನೀರನ್ನು ಮಿಕ್ಸ್ ಮಾಡಿ ಈ ಥರ ಸ್ಪ್ರೇ ಮಾಡೋದ್ರಿಂದ ನಮಗೆ ಪರಿಹಾರ ಸಿಗುತ್ತೆ. ಈಗ ಮುಂದೆ ನಾನು ತೋರಿಸ್ಕೊಂಡು ಹೋಗ್ತೀನಿ ನಿಮಗೆ. ಫ್ರೆಂಡ್ಸ್, ಗಿಡಕ್ಕೆ ದಾಳಿ ಮಾಡ್ತವೆ ಸ್ಪೈಡರ್ ಮಿಡ್ಸ್. ಈ 2 ಗಿಡಗಳಿಗೆ ಆಕ್ರಮಿಸ್ತಾ ಹೋಗ್ತವೆ. ಎಷ್ಟೇ ಸ್ಪ್ರೇ ಮಾಡಿದ್ರೂ ಹೋಗ್ತಲೇ ಇಲ್ಲ. ಗೊಬ್ಬರ ಹಾಕಿದ್ರೂ ಕೂಡ ಅದ್ರ ಮೇಲೆ ಚಿಗುರು ಚೆನ್ನಾಗಿ ಬರುತ್ತೆ. ಮೊಗ್ಗುಗಳು ಎಲ್ಲ ಒಣಗ್ತವೆ. ಪದೇ ಪದೇ ಈ ಥರ ಒಣಗಿದ್ರೆ ಮನೆಯಲ್ಲಿ ಸಿಗುವ ಪದಾರ್ಥದಿಂದ ನೋಡಿ ಫ್ರೆಂಡ್ಸ್, ಇದೊಂದು ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ ನಾನು. ಇವಾಗ 1 ಚಮಚ ಬೇಕಿಂಗ್ ಸೋಡಾ ತೊಗೊಳ್ತಾ ಇದ್ದೀನಿ. ಇದರಲ್ಲಿ ಶಕ್ತಿ ಕೂಡ ಇರುತ್ತೆ, ನಿಜಕ್ಕೂ ತುಂಬ ಕೆಲಸ ಮಾಡುತ್ತೆ. 1 ಲೀಟ್ರ್ ನೀರಿಗೆ 1 ಚಮಚ ಅಷ್ಟು ಹಾಕಿಬಿಟ್ಟು ನಾವು ಕಲಿಸ್ಬೇಕು. ಅದೊಂದೇ ನಿಮಗೆ ಕೆಲಸ ಮಾಡ್ತಾ ಹೋಗುತ್ತೆ. ಬೇರೆ ಯಾವ ಪೌಡರು ಕೂಡ ಬೇಕಾಗಿಲ್ಲ. 1 ಸ್ಪ್ರೇ ಬಾಟಲಿಗೆ ಅದನ್ನು ಹಾಕಿಬಿಟ್ಟು ಗಿಡಕ್ಕೆ ನೀವು ಸಿಂಪಡಿಸೋದ್ರಿಂದ ಅದು ಆವಾಗ ಸ್ಪೈಡರ್ ಮಿಡ್ಸ್ ಕೂಡ ಖಂಡಿತವಾಗಿ ನಾಶವಾಗ್ತಾ ಹೋಗುತ್ತೆ. ನೀರನ್ನು ಸಿಂಪಡಿಸೋದ್ರಿಂದ ಗಿಡಕ್ಕೆ ಹಾನಿ ಆಗೋದಿಲ್ಲ. ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ಹೇಗೆ ಗಿಡಕ್ಕೆ ಸಿಂಪಡಿಸ್ಬೇಕು ಅನ್ನೋದು ಕೂಡ ನಾನು ತೋರಿಸ್ಕೊಂಡು ಹೋಗ್ತೀನಿ ನಿಮಗೆ. ಇದೇ ಥರ ಈಸಿ ಕೆಲಸ. 1 ಬಾಟಲ್ಗೆ 1 ಲೀಟರ್ ನೀರಿಗೆ 1 ಸ್ಪೂನ್ ಸಾಕು. ಬೇಕಿದ್ದರೆ ನೀವು ಜಾಸ್ತಿ ಗಿಡಗಳಿದ್ದರೆ 2 ಸ್ಪೂನ್ ಹಾಕ್ಕೊಳ್ಳಿ. ಈ ಥರ ನೀರನ್ನು ಮತ್ತು ಬೇಕಿಂಗ್ ಸೋಡನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ಪ್ರೇ ಬಾಟಲ್ಗೆ ನಾನು ತುಂಬ್ಕೊತಾ ಇದ್ದೀನಿ. ಈಗ ತುಂಬ್ಕೊಂಡು ಆಯ್ತಲ್ಲ, ಸ್ಪ್ರೇ ಬಾಟಲ್ಗೆ ಈ ಥರ ಗಿಡಕ್ಕೆ ನಾವು ಸಿಂಪಡಿಸ್ಬೇಕು. ಈ ಥರ ಸ್ಪ್ರೇ ರೀತಿ ಮಾಡ್ತಾಯಿದ್ರೆ ಅದ್ರ ಕೊಂಬೆಗಳು ಇರುತ್ತಲ್ವ, ರಂಬೆಗಳು, ಅದಕ್ಕೆಲ್ಲ ಈ ಮೇಲಿಂದ ಕೂಡ ಈ ಥರ ಸಿಂಪಡಿಸಿದ್ರೆ ಒಣಗಿರೋ ಎಲೆಗಳು ಕೂಡ ಚಿಗುರಾಗ್ತಾ ಹೋಗುತ್ತೆ. ಅದ್ರ ಎಲ್ಲ ಉದುರು ಬಿಡುತ್ತೆ. ಒಣಗಿರೋದೆಲ್ಲ ಯೆಲ್ಲೋ ಕಲರ್ದೆಲ್ಲ ಮತ್ತು ಅದು ಹೊಸದು ಎಲೆ ಕೂಡ ಬರುತ್ತೆ. ಮತ್ತು ಚಿಗುರು ಮೊಗ್ಗುಗಳು ಕೂಡ ಹೊಸದಾಗಿ ಬರುತ್ತೆ. ನೋಡಿ, ಈ ಥರ ಸ್ಪೈಡರ್ ಮಿಡ್ಸ್ ಕೂಡ ಹಾಳು ಮಾಡೋದ್ರಿಂದ ಗಿಡನ ನಾವು ಈ ಥರ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಗಿಡನ. ಇಲ್ಲ ಅಂತಂದರೆ ಗಿಡ ಕೂಡ ಹೋಗಿಬಿಡುತ್ತೆ. ಇವಾಗ ಬೇಸಿಗೆ ಕೂಡ ಇರೋದ್ರಿಂದ ಸ್ವಲ್ಪ ಗಿಡಗಳು ಒಣಗ್ಬೋದು. ನಾವು ನೋಡಿಕೊಂಡು ನೀರನ್ನು ನಾವು ಹಾಕ್ಕೊಂಡು ಬರಬೇಕು. ಇಲ್ಲ ಅಂತಂದರೆ ನೀರು ಸ್ವಲ್ಪ ಕಮ್ಮಿನೂ ಕೊಡಬೇಕು, ಸ್ವಲ್ಪ ಜಾಸ್ತಿನೂ ಕೊಡಬಾರ್ದು. ಈ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕೊಟ್ಟರೂ ಪರವಾಗಿಲ್ಲ, ಏನೂ ಆಗಲ್ಲ. ಆ ಥರ ಗಿಡಗಳು ಈ ಥರ ಸ್ಪೈಡರ್ ಮಿಡ್ಸ್ ಕೂಡ ಒಂದೊಂದು ಸಲ ಬಂದುಬಿಟ್ರೆ ಈ ಥರ ಗಿಡಗಳು ಹೋಗೋ ಸಾಧ್ಯತೆ ಇರುತ್ತೆ. ನಾವು ಇದನ್ನು ನೋಡ್ಕೋಬೇಕು. ಕೇರ್ಫುಲ್ಲಾಗಿ ನಾವು ನೋಡ್ಕೊಂಡು ಗಿಡಗಳನ್ನ ಬೆಳೆಸಬೇಕು. ಆವಾಗ ನಮಗೆ ಗಿಡಗಳು ಮೊಗ್ಗುಗಳನ್ನ ಚೆನ್ನಾಗಿ ಕಚ್ಕೊಂಡು ಎಲೆಗಳನ್ನೆಲ್ಲ ಚೆನ್ನಾಗಿ ಬಿಟ್ಟು ಹೂಗಳು ಬರುತ್ತೆ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ಗಿಡಗಳನ್ನ ನೋಡಿ. ಗುಲಾಬಿ ಹೂ ಬಿಟ್ಟಿದ್ರೂ ಕೂಡ ಅದು ಒಣಗ್ದಂಗಿದೆ. ಹೂಗಳೆಲ್ಲ ಮಗ್ಗುಗಳು ಕೂಡ ಒಣಗ್ದಂಗಿದೆ. ಎಲೆಗಳು ಕೂಡ ಯೆಲ್ಲೋ ಕಲರ್ ಆಗಿದೆ. ಇದಕ್ಕೇನಾಗಿದೆ, ನುಸುಳಿ ತುರ ಆಗಿಬಿಟ್ಟಿದೆ. ಅದರಿಂದ ನಾವು ಸ್ಪೈಡರ್ ಮಿಡ್ಸ್ ಜಾಸ್ತಿ ಆಗಿರೋದ್ರಿಂದ ಈ ಥರ ಮಾಡ್ಕೊಂಡು ಬಂದರೆ ನೆಕ್ಸ್ಟು ನಾಶವಾಗ್ತಾ ಹೋಗುತ್ತೆ. ಅದು ಬರಲ್ಲ. ಯಾವಾಗ ಬರುತ್ತೆ ಆವಾಗ ನೀವು ಈ ಥರ ಮಾಡ್ಕೊಂಡು ಹೋಗ್ಬೋದು. ನೋಡಿ, 15 ದಿನ ಆದಮೇಲೆ ಯಾವ ಥರ ಗಿಡಗಳು ಹಸಿರಾಗಿ ಎಲೆಗಳನ್ನೆಲ್ಲ ಕಚ್ಚಿದೆ ಅಂತ ತುಂಬಾ ಚೆನ್ನಾಗಿದೆ ಗಿಡಗಳು. ನೀವು ನೋಡ್ಕೊಂಡು ಹೋಗ್ಬೋದು. ನಾನು ಗಿಡಗಳನ್ನ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಈ ಥರ ಗಿಡಗಳು ಆಗುತ್ತೆ ನೋಡಿ, ಯಾವ ಥರ ನಾಶವಾಗಿದೆ ಸ್ಪೈಡರ್ ಮಿಡ್ಸ್ ಅಂತ. ಗುಲಾಬಿ ಗಿಡಗಳನ್ನ ನಾನು ಆನ್ಲೈನಲ್ಲಿ ತರಿಸಿದ್ದೆ. ಒಂದು 4-5 ಗಿಡಗಳನ್ನ ತರಿಸಿದ್ದೆ. ಅದು ವೈಟು ಮತ್ತು ಪಿಂಕು ಮತ್ತು ರೆಡ್ಡು ಎಲ್ಲ ಕಲರ್ ಇದೆ ಅಂತ ಕೊಟ್ಟಿದ್ದರು. ಇವಾಗ ನೋಡಿ, ಅದಕ್ಕೂ ಕೂಡ ಈ ಥರ ಸ್ಪೈಡರ್ ಮಿಡ್ಸ್ ಯಾವ ಥರ ಬಂದುಬಿಟ್ಟಿದೆ ಅಂತ. ಅದು ಹೆಂಗೆ ಬರುತ್ತೋ ಅಂತಲೇ ಗೊತ್ತಾಗಲ್ಲ. ಸ್ಪೈಡರ್ ಮಿಡ್ಸು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ನಾನು ಅವಾಗವಾಗ ಹೋಗಿ ನೋಡ್ತಾ ಇರ್ತೀನಿ ಟೆರೆಸ್ ಮೇಲೆ. ಹಾಗೂ ಕೂಡ ಈ ಥರ ಬಂದುಬಿಟ್ಟಿದೆ. ಸ್ವಲ್ಪ ಬಿಸಿಲಿಗೂ, ಸಮ್ಮರ್ ಇದೆಯಲ್ವ, ಬಿಸಿಲಿಗೂ ಕೂಡ ಈ ಥರ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಅದು ಜಾಸ್ತಿನೇ ಎಲೆಗಳೆಲ್ಲ ಈ ಥರ ಬಂದುಬಿಟ್ಟಿತ್ತು. ಇವಾಗ 1 ವೀಕ್ ಆದಮೇಲೆ ನೋಡಿ ಎಷ್ಟು
ಎಷ್ಟು ಚೆನ್ನಾಗಿ ಎಲೆಗಳೆಲ್ಲ ಬಿಟ್ಟಿದೆ ಅಂತ. ತುಂಬಾ ಚೆನ್ನಾಗಿ ಬರ್ತಾ ಇದೆ ಗಿಡ ಕೂಡ ಇದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ನಿಮ್ಮ ಗಾರ್ಡನಲ್ಲಿ ಈ ಥರ ನುಸುಳಿ ರೋಗ ಬಂದಿದ್ದರೆ, ಸ್ಪೈಡರ್ ಮಿಟ್ಸ್ ಕೂಡ ನಿಮ್ಮ ಗಿಡದಲ್ಲಾಗಿದ್ದರೆ ಈ ಥರ ಬೇಕಿಂಗ್ ಸೋಡಾದಿಂದನೂ ನೀವು ಸ್ಪ್ರೇ ಮಾಡಿಕೊಂಡ್ರೆ ಹೋಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್. ಧನ್ಯವಾದಗಳು.